ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ವಾಲ್ಮೀಕಿ ನಿಗಮದಲ್ಲಾಗಿರುವಂತಹ ಹಗರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಇಡಿ ತನಿಖೆ ಮುಂದುವರೆದಿದೆ. ಇಡಿ ರೇಡ್ ಮಾಡಿದ ಬಳಿಕ ಡಾಕ್ಯುಮೆಂಟ್ಸ್ ಏನಿದಾವೆ ಅದರ ಪರಿಶೀಲನೆ ಅಥವಾ ಅಗತ್ಯ ಡಾಕ್ಯುಮೆಂಟ್ಸ್ ಏನಾದರೂ ಬೇಕಿದ್ರೆ ಅದನ್ನು ವಶಪಡಿಸಿಕೊಳ್ಳೋದು ಇದೆಲ್ಲವೂ ಕೂಡ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಕಚೇರಿಯ ಸಿಬ್ಬಂದಿಯ ಮೊಬೈಲನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಕಚೇರಿಯ ಸಿಬ್ಬಂದಿಯ ಮೊಬೈಲ್ ಪರಿಶೀಲನೆಯನ್ನ ಕೂಡ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಸದ್ಯ ವಾಲ್ಮೀಕಿ ನಿಗಮದ ಕೇಂದ್ರ ಕಚೇರಿಯಲ್ಲಿ ಸದ್ಯ ಏನಾಗ್ತಿದೆ? ರಕ್ಷತ್, ಬೆಳಗ್ಗೆ 10:30ರಿಂದ ಯಾವಾಗ ವಾಲ್ಮೀಕಿ ನಿಗಮದ ಪ್ರಭಾರ MD ರಾಜ್ಕುಮಾರ್ ಅವರು ಬರ್ತಾರೆ, ಆಗ್ಲಿಂದಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಬೆಳಗ್ಗೆ 6 ಗಂಟೆಗೆ ಸುಮಾರು 5 ಜನರ ಅಧಿಕಾರಿಗಳ ತಂಡ ಮಾರ್ಷಿ ವಾಲ್ಮೀಕಿ ನಿಗಮಕ್ಕೆ ಬಂದರೂ ಕೂಡ ಕಚೇರಿಯ ಕೀ ಹಾಗೂ ಈ ಹಿಂದೆ MD ಆಗಿದ್ದಂತ ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಅವರ ಕಚೇರಿಯನ್ನ SIT ಅಧಿಕಾರಿಗಳು ಜೂನ್ 3ನೇ ತಾರೀಕು ಮಾಜರ್ ಮಾಡಿ ಅವರ ಕಚೇರಿಯನ್ನ ಸೀಲ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ MD ರಾಜ್ಕುಮಾರ್ ಅವರಿಗೆ ಗಮನಕ್ಕೆ ತಂದು ಅವರನ್ನ ಕಚೇರಿಗೆ ಕರೆಸಿ ತನಿಖೆಯನ್ನ ಮುಂದುವರಿಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕಳೆದ 3.5 ತಾಸುಗಳಿಂದಲೂ ಕೂಡ ತನಿಖೆಯನ್ನು ಮುಂದುವರಿಸಿದರೆ, ಜೊತೆಗೆ ಕಳೆದ 1 ವರ್ಷದಿಂದಲೂ ಕೂಡ ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಎಲ್ಲ ಹಣಕಾಸಿನ ವ್ಯವಹಾರದ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಿರುವಂತದ್ದು. ಸದ್ಯ 187 ಕೋಟಿ ಹಣ ವರ್ಗಾವಣೆ ಏನಾಗಿದೆ, ಇದು ಕಳೆದ ಮಾರ್ಚ್ನಿಂದ ಮೇ ಅವಧಿಯಲ್ಲಿ ಆಗಿರುವಂತಹ ಮಾಹಿತಿಯನ್ನು ಆಲ್ರೆಡಿ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇದರ ಜೊತೆಗೆ ಕಳೆದ 1 ವರ್ಷಗಳಿಂದ ಪದ್ಮನಾಭ್ ಯಾವಾಗ ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ MD ಆಗಿ ಬರ್ತಾರೆ, ಅಂದಿನಿಂದಲೂ ಕೂಡ ಕಳೆದ 1.5 ವರ್ಷದಿಂದ ನಡೆದಿರುವಂತಹ ಎಲ್ಲ ಹಣಕಾಸಿನ ವ್ಯವಹಾರದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಚೇರಿಯ ಸಿಬ್ಬಂದಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಸುಮಾರು 12ಕ್ಕಿಂತ ಹೆಚ್ಚು ಜನ ಸಿಬ್ಬಂದಿಯ ಮೊಬೈಲ್ಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪದ್ಮನಾಭ್ ಹಾಗೂ ಪರಶುರಾಮ್ ಎಷ್ಟು ವರ್ಷಗಳಿಂದ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು, ಜೊತೆಗೆ ಸಿಬ್ಬಂದಿಯನ್ನ ಹೊರತುಪಡಿಸಿ ಯಾರನ್ನೆಲ್ಲ ಇವರು ಭೇಟಿಯಾಗಿದ್ದಾರೆ ನಾವು ಪ್ರಾಥಮಿಕ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡೆದಿದ್ದಾರೆ. ಇದರ ಜೊತೆಗೆ ಕಳೆದ ಜೂನ್ 3ನೇ ತಾರೀಕು SIT ಅಧಿಕಾರಿಗಳು ನಿಗಮದ ಕೇಂದ್ರ ಕಚೇರಿಗೆ ಬಂದು ಮಾಜರ್ ಮಾಡುವಂತಹ ಸಂದರ್ಭದಲ್ಲಿ ಕಚೇರಿಯಲ್ಲಿ ಇದ್ದಂತ ಲೆಡ್ಜರ್ ಬುಕ್ಗಳು, CCTVಗಳು ಸೇರಿದಂತೆ ಕೆಲವೊಂದಷ್ಟು ಲಾಕರ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಎಲ್ಲ ಅಂಶಗಳನ್ನು ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸದ್ಯ ಪ್ರಕರಣದ ಮೊದಲ ತನಿಖಾಧಿಕಾರಿಗಳಾಗಿರುವಂತಹ SIT ಅಧಿಕಾರಿಗಳ ಕೂಡ ಸ್ಥಳಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ. ಅವರಿಂದ ಲಾಕರ್ಗಳ ಬಗ್ಗೆ ಸದ್ಯ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆಯಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ರಕ್ಷತ್, ಧನ್ಯವಾದ ಶಿವಕುಮಾರ್ ಮಾಹಿತಿಗೆ.